ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗೋಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಒಪ್ಪಿಸ್ಕೊಂಡು ತುಂಬ ಸುಲಭವಾಗಿ ಹೇಗೆ ನಿಮ್ಮ ಕನಸನ್ನ ನನ್ಸು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವೀಡಿಯೋಸ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪತ್ತೆ. ನಾನು ಹಿಂದೆ ಪೋಲ್ ಹಾಕಿದ್ದೆ, ಲಿವ್ ಇನ್ ದ ಎಂಡ್ ವಿಡಿಯೋ ಮಾಡಬೇಕಾ ಅಥವಾ ನಾವೆಲ್ ಅವರು ಅಸ್ಟ್ರಾಲಜಿ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾ ಅಂತ. ತುಂಬ ಜನ ಲಿವ್ ಇನ್ ದ ಎಂಡ್ ವೋಟ್ ಮಾಡಿದ್ದೀರಾ. ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ಲಿವ್ ಇನ್ ದ ಎಂಡ್ ಬಗ್ಗೆ ಆಗಿರುತ್ತೆ. ಇವತ್ತು ಅದಕ್ಕಿಂತ ಮುಂಚೆ ವಿಡಿಯೋನ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಒಂದು ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ, ನನಗೆ ಕೋಚಿಂಗ್ ಮಾಡ್ತಾ ಇದ್ದೀನಲ್ಲ ನಾನು, ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಷನ್ಸ್ ಮಾಡಿದರೆ ಮಾತ್ರ ನಾವು ವರ್ಕ್ ಆಗೋದು, ಫ್ಯೂಚರ್ ಟೆನ್ಸಲ್ಲಿ ಅಫರ್ಮೇಷನ್ಸ್ ಹೇಳಬಾರ್ದಾ, ಪಾಸ್ಟ್ ಟೆನ್ಸಲ್ಲಿ ಹೇಳಬಾರ್ದಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಫುಲ್ ತುಂಬ ಕ್ಲಿಯರಾಗಿ ನೀವು ಯಾವ ಟೆನ್ಸಲ್ಲಿ ಅಫರ್ಮ್ ಮಾಡಬೇಕು, ನಿಮಗೆ ಯಾವ ಟೆನ್ಸ್ ವರ್ಕ್ ಆಗುತ್ತೆ, ಆ್ಯಂಡ್ ಹಿಂದೆ ನಾನು ವಿಡಿಯೋಸ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಸಪೋಸ್ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆ ತನಕನೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವ ಟೆನ್ಸಲ್ಲಿ ಅಫರ್ಮ್ ಮಾಡಬೇಕು, ಯಾವುದು ನಿಮಗೆ ರಿಸಲ್ಟ್ ಕೊಡುತ್ತೆ, ಅದೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ವಿತ್ ಎಕ್ಸ್ಪ್ಲನೇಷನ್ ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೇ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ಯಾವ ಟೆನ್ಸಲ್ಲಿ ಅಫರ್ಮೇಷನ್ಸ್ ಹೇಳಬೇಕು. ಯಾವ ಟೆನ್ಸಲ್ಲಿ ಬೇಕಿದ್ರೂ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಭವಿಷ್ಯ, ಪಾಸ್ಟ್ ಮೀನ್ಸ್ ಭೂತ, ಪ್ರೆಸೆಂಟ್ ಮೀನ್ಸ್ ವರ್ತಮಾನ, ಆ್ಯಂಡ್ ಫ್ಯೂಚರ್ ಮೀನ್ಸ್ ಭವಿಷ್ಯ. ಸೊ ಯಾವ ಟೆನ್ಸಲ್ಲಿ ಬೇಕಿದ್ರೂ ಹೇಳ್ಕೊಳ್ಳಿ. ಭವಿಷ್ಯ ಕಾಲದಲ್ಲಾದರೂ, ಭೂತಕಾಲದಲ್ಲಾದರೂ, ವರ್ತಮಾನದಲ್ಲಾದರೂ ಯಾವ ಥರ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಕಂಫರ್ಟಬಲ್ ಅನಿಸುತ್ತೆ, ಆ ಥರ ನೀವು ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ. ಬಿಕಾಸ್ ನಿಮಗೆ ಯಾವುದು ನ್ಯಾಚುರಲ್ ಆಗಿ ಫೀಲ್ ಮಾಡಿಸುತ್ತೋ ದಟ್ ಈಸ್ ಎ ಪರ್ಫೆಕ್ಟ್ ಅಫರ್ಮೇಷನ್ ಫಾರ್ ಯು. ಅರ್ಥ ಆಯ್ತಾ? ಅಂದರೆ ನಿಮಗೆ ನಾರ್ಮಲ್ ನ್ಯಾಚುರಲ್ ಅಂತ ಯಾವುದು ಫೀಲ್ ಮಾಡಿಸುತ್ತೆ ಹೇಳ್ಕೊಂಡಾಗ ಅದು ನಿಮಗೆ ನಿಮ್ಮ ಒಂದು ಅಫರ್ಮೇಷನ್. ಅರ್ಥ ಆಯ್ತಾ? ಸೊ ಇಲ್ಲಿ ಪಾಸ್ಟಲ್ಲಿ ಅಫರ್ಮ್ ಮಾಡಬೇಕಾ, ಪ್ರೆಸೆಂಟಲ್ಲಿ ಅಫರ್ಮ್ ಮಾಡಬೇಕಾ, ಫ್ಯೂಚರಲ್ಲಿ ಅಫರ್ಮ್ ಮಾಡಬೇಕಾ ಅಂತ ಕೇಳಿದ್ರೆ ಯಾವ ಟೆನ್ಸ್ ಬೇಕಿದ್ರು. ಅದರಲ್ಲಿ ಪ್ರೆಸೆಂಟಲ್ಲಿ ಮಾತ್ರ ಅಫರ್ಮ್ ಮಾಡಬೇಕಂತ ಯಾವ ರೂಲ್ಸು ಇಲ್ಲ. ಸಪೋಸ್ ನೀವೇನಾದರೂ ಹಿಂದೆ ಕೇಳಿದರೆ ಅಥವಾ ಇದುವರೆಗೂ ಕೇಳ್ಕೊಂಡು ಬಂದಿದ್ರೆ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಹೇಳಬೇಕು, ಆವಾಗ ಮಾತ್ರ ವರ್ಕ್ ಆಗುತ್ತೆ ಅಂತಂದರೆ ಲೆಟ್ ಮೀ ಕ್ಲಿಯರ್ ಯು ಒನ್ ಥಿಂಗ್, ನಾನು ಅದನ್ನು ಆಕ್ಸೆಪ್ಟ್ ಮಾಡಲ್ಲ. ನೀವು ಫ್ಯೂಚರ್ ಟೆನ್ಸಲ್ಲಿ ಬೇಕಿದ್ದರೂ ಹೇಳ್ಕೊಳ್ಳಿ, ವರ್ಕ್ ಆಗುತ್ತೆ. ಪಾಸ್ಟ್ ಟೆನ್ಸಲ್ಲಿ ಬೇಕಿದ್ದರೂ ಹೇಳ್ಕೊಳ್ಳಿ, ವರ್ಕ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆಫ್ ನನ್ನ ಎಕ್ಸ್ಪೀರಿಯನ್ಸನ್ನು, ಬಿಕಾಸ್ ಆಫ್ ಎಲ್ಲರ ಎಕ್ಸ್ಪೀರಿಯನ್ಸ್ ಇಂದಾನೇ ನಾನು ಹೇಳ್ತಾ ಇದ್ದೀನಿ. ಹೇಗೆ ಅಂತ ಪ್ರೂವ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು. ಹೇಗೆ ನನ್ನ ಎಕ್ಸ್ಪೀರಿಯನ್ಸ್ ಓಕೆ, ಬಟ್ ಎಲ್ಲರ ಎಕ್ಸ್ಪೀರಿಯನ್ಸ್, ಈವನ್ ನೀವು ಕೂಡ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ಸೊ ಅದನ್ನು ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಕ್ಸ್ಪ್ಲನೇಷನ್ ಕ್ಲಿಯರ್ ಆಗಿ ಕೊಡ್ತೀನಿ. ಮೊದಲನೇದಾಗಿ ನಾನು ಯಾಕೆ ನೀವು ಯಾವ ಟೆನ್ಸಲ್ಲಿ ಬೇಕಿದ್ರೂ ಆಫರ್ ಮಾಡಿ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಒಂದು ಲಾ ಆಫ್ ಅಸಂಪ್ಷನ್ ಸ್ಟೇಟ್ ಮಾಡೋದು, ನಾವು ನಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡ್ತೀವಿ. ಹೇಗೆ? ಬೇಸ್ಡ್ ಆನ್ ಅವರ್ ಓನ್ ಅಸಂಪ್ಷನ್ಸ್. ಸೊ ನಾವು ಯಾವುದನ್ನು ಅಸ್ಯೂಮ್ ಮಾಡ್ಕೊತೀವೋ, ಯಾವುದು ಎಸ್ ದಿಸ್ ಈಸ್ ದ ಓನ್ಲಿ ಟ್ರೂತ್, ಇದು ಮಾತ್ರ ಸತ್ಯ, ಇದಕ್ಕಿಂತ ಬೇರೆ ಯಾವುದು ಸತ್ಯ ಇಲ್ಲ ಅಂತ ನಾನು ಅಂದ್ಕೊತೀನಿ, ಅದೇ ನನ್ನ ಲೈಫಲ್ಲಿ ಸತ್ಯ ಆಗೋದು. ಸೊ ಇದ್ರ ಬೇಸಿಸ್ ಮೇಲೆ ಹೋದರೆ, ಸಪೋಸ್ ನೀವು ಅಂದ್ಕೊಂಡಿದ್ರೆ ನನಗೆ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಷನ್ಸ್ ಮಾತ್ರ ವರ್ಕ್ ಆಗುತ್ತೆ ಅಂತ ನೀವು ಅಂದ್ಕೊತಾ ಇದ್ದರೆ, ದಿಸ್ ಇಸ್ ದ ಓನ್ಲಿ ರಿಯಾಲಿಟಿ, ಪ್ರೆಸೆಂಟಲ್ಲಿ ಹೇಳಿದ್ರೆ ಮಾತ್ರ ಅದು ಸತ್ಯ ಆಗೋದು, ಅದು ಬಿಟ್ಟು ಬೇರೆದರಲ್ಲಿ ನಾನು ಹೇಳಿದರೆ ವರ್ಕ್ ಆಗಲ್ಲ ಅಂತಂದರೆ ಆಬ್ವಿಯಸ್ಲಿ ಶೋರ್ ನಿಮಗೆ ವರ್ಕ್ ಆಗಲ್ಲ. ಬಟ್ ನಿಮ್ಮ ಮೈಂಡ್ ಸೆಟ್ ಬಂದುಬಿಟ್ಟು ಇಲ್ಲ ನಾನು ಯಾವ ಟೆನ್ಸಲ್ಲಿ ಬೇಕಿದ್ರೂ ಅಫರ್ಮ್ ಮಾಡ್ತೀನಿ, ಅದು ವರ್ಕ್ ಆಗುತ್ತೆ ಅಂತಿದ್ರೆ ಖಂಡಿತ ನಿಮಗೆ ವರ್ಕ್ ಆಗುತ್ತೆ. ಸೊ ಒಂದು ಬೇಸ್ಡ್ ಆನ್ ನಿಮ್ಮ ಅಸಂಪ್ಷನ್ ಪ್ರಕಾರ, ಸೊ ನೀವೇ ನಿಮ್ಮ
ಲೈಫ್ನ ಕ್ರಿಯೇಟರ್ ಆ್ಯಂಡ್ ನೀವೇ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಸ್ವಂತ ರೂಲ್ಸ್ನ ಸೃಷ್ಟಿ ಮಾಡ್ಕೊಳ್ಬೋದು. ಬೇಸ್ಡ್ ಆನ್ ದ್ಯಾಟ್ ನೀವು ಅಂದ್ಕೊಂಡ್ರೆ ನಾನು ಯಾವ ಅಫರ್ಮೇಷನ್ಸ್ ಹೇಳಿದ್ರು ವರ್ಕ್ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಯಾವ ಟೆನ್ಸಲ್ಲಿ ಬೇಕಿದ್ರು ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಅದು ನಿಮಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಸೆಕೆಂಡ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಪ್ರೆಸೆಂಟ್ ಟೆನ್ಸ್ ಅಷ್ಟೇ ಅಲ್ಲ, ಬೇರೆ ಟೆನ್ಸ್ ಕೂಡ ವರ್ಕ್ ಆಗುತ್ತೆ ಅಂತ ಅಂದರೆ ನೋಡಿ, ನೀವು ಮ್ಯಾನಿಫೆಸ್ಟೇಷನ್ಗೆ ಬರೋಕ್ಕಿಂತ ಮುಂಚೆ ನೀವಾಗಲಿ ನಾನಾಗಲಿ ಯಾರೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಷನ್ಸ್ನ ಹೇಳ್ಕೊಂಡು ಬಂದಿಲ್ಲ. ನಿಮ್ಮ ಪ್ರಕಾರ ಅಫರ್ಮೇಷನ್ಸ್ ಅಂದರೆ ಏನು? ಅಫರ್ಮೇಷನ್ಸ್ ಅಂದರೆ ನನಗೆ ಗೊತ್ತಿಲ್ಲ, ನೀವು ಯಾವ ಥರ ಡೆಫಿನೇಷನ್ ಕೊಟ್ಕೊಂಡಿದ್ದೀರಾ ಅಫರ್ಮೇಷನ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಯೋಚನೆ, ನೀವು ಮಾತಾಡೋದು, ನೀವು ಕೇಳೋದು, ನೀವು ನೋಡೋದು, ಎವ್ರಿಥಿಂಗ್ ವಾಟ್ ಎವರ್ ಕಮ್ಮಿಂಗ್ ಟು ಯು ಆ್ಯಸ್ ಎ ಸಜೆಷನ್, ಅಂದರೆ ಯಾವುದು ನಿಮಗೆ ಸಜೆಷನ್ಸ್ ಥರ ನಿಮಗೆ ರೀಚ್ ಆಗ್ತಿದೆ ಅದೆಲ್ಲನೂ ಕೂಡ ಅಫರ್ಮೇಷನ್ಸೇ. ಈಗ ನಿಮಗೆ ನೀವು ಏನೇನೋ ಹೇಳ್ಕೊತಿರ್ತೀರ, ದಟ್ ಈಸ್ ನೀವು ನಿಮಗೆ ಹೇಳ್ಕೊತಿರೋಂಥ ಒಂದು ಸಜೆಷನ್ಸ್. ಬೇರೆಯವ್ರು ನಿಮ್ಗೇನೋ ಹೇಳ್ತಾರೆ, ಅದು ಕೂಡ ನಿಮಗೆ ಬೇರೆಯವ್ರು ಹೇಳ್ತಾರಂಥ ಒಂದು ಸಜೆಷನ್ಸ್. ನೋಡ್ತೀರಾ, ಅದು ಕೂಡ ಒಂದು ಅಫರ್ಮೇಷನ್ಸ್. ಎಲ್ಲನೂ ಒಂದು ಸಜೆಷನ್ಸ್ ಥರನೇ. ಒಂದು ಮೂವಿ ನೋಡ್ತೀರಾ, ಮೂವಿಯಲ್ಲಿ ಬರೋದು ಕೂಡ ನಿಮಗೆ ಸಜೆಷನ್ಸ್ ಥರ ವರ್ಕ್ ಆಗುತ್ತೆ. ಬೇಸಿಕಲಿ ಇಲ್ಲಿ ಎಲ್ಲನೂ ಅಫರ್ಮೇಷನ್ಸ್. ಏನು ಎಕ್ಸಾಂಪಲ್ ಕೊಡ್ಬೋದು ನಾನು ನಿಮಗೆ ಮುಂಚೆ ವರ್ಕ್ ಆಗಿರೋದು ಈಗಲೂ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಏನು ಎಕ್ಸಾಂಪಲ್ ಕೊಡಲಿ ಅಂತ ಅಂದರೆ ನೋಡಿ, ನೀವು ಸಣ್ಣವರಿದ್ದಾಗ ನಾನು ದೊಡ್ಡಕ್ಕಾದ್ಮೇಲೆ ಈ ಥರ ಆಗಬೇಕು, ಹಿಂಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ನೀವು ಯಾರು ಕೂಡ ನಾನು ಆಲ್ರೆಡಿ ಅದನ್ನು ಆಗಿದ್ದೀನಿ ಅಂತ ಅಂದ್ಕೊಂಡಿರ. ಬೇಕಾದರೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಹಿಂದೆ ನೀವು ಸಣ್ಣವರಿದ್ದಾಗ ನಾನು ಏನೋ ಒಂದು ದೊಡ್ಡಕ್ಕಾದ್ಮೇಲೆ ಈ ಥರ ಒಂದು ಪರ್ಟಿಕ್ಯುಲರ್ ಗೋಲ್ನ ನಾನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ರೈಟ್? ಅಂದ್ಕೊಂಡಿರ್ತೀರ ಆ್ಯಂಡ್ ಇವಾಗ ಗೋಲ್ನ ಕೂಡ ಅಚೀವ್ ಮಾಡಿರ್ತೀರ. ಅದು ವಾಟ್ ಎವರ್ ದ ಗೋಲ್, ಬಟ್ ಏನೋ ಒಂದು ಪಾಯಿಂಟ್ ಅಲ್ಲಿ ನೀವು ಅಂದ್ಕೊಂಡಿರ್ತೀರ, ನಾನು ಈ ಥರ ಆಗಬೇಕಂತ. ಇವತ್ತು ಆ ಥರ ಆಗಿದ್ದೀರ. ಫಾರ್ ಎಕ್ಸಾಂಪಲ್ ಜಾಬ್ ಅಂತ ಇಟ್ಕೊಳ್ಳಿ. ಈಗ ನಾನು ದೊಡ್ಡಕ್ಕಾದ್ಮೇಲೆ ಈ ಒಂದು ಜಾಬಿಗೆ ಹೋಗ್ಬೇಕಂತ ನೀವು ಸಣ್ಣವರಿದ್ದಾಗಿಂದನೂ ಅನ್ಕೊಂತಿರ್ತೀರ ಮತ್ತು ಕನಸು ಕೂಡ ಇಟ್ಕೊಂಡಿರ್ತೀರ. ಅದ್ರ ಜೊತೆ ಎಲ್ಲರ ಹತ್ರನೂ ಹೇಳ್ತಾ ಇರ್ತೀರ, ನಾನು ಈ ಜಾಬಿಗೆ ಹೋಗಬೇಕು, ನಾನು ಹೋಗ್ತೀನಿ, ಈ ಥರ ಹೇಳ್ತಾ ಇರ್ತೀರ. ನೀವು ಯಾರೂ ಕೂಡ ನಿನಗೆ ಗೊತ್ತಾ ನಾನು ಜಾಬ್ ಮಾಡ್ತಾ ಇದ್ದೀನಿ, ನಾನಲ್ಲಿ ಹೋಗಿದ್ದೀನಿ, ನಾನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಯಾರೂ ಹೇಳಲ್ಲ. ನಾನು ಆ ಜಾಬಿಗೆ ಹೋಗ್ತೀನಿ, ಪಕ್ಕ ನಾನು ಆ ಪ್ಲೇಸಿಗೆ ಹೋಗ್ತೀನಿ, ಅದನ್ನು ನಾನು ಅಚೀವ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರ. ಇಟ್ಸ್ ನಾಟ್ ಓನ್ಲಿ ಜಾಬ್ ಅಂತ ಅಲ್ಲ, ಸಣ್ಣೋರಿದ್ದಾಗಿಂದ ಅಂತ ಅಲ್ಲ. ಜಸ್ಟ್ 1 year ಬ್ಯಾಕ್ ನೀವೇನೋ ಅಂದ್ಕೊಂಡಿರ್ತೀರ, ಮುಂದಿನ ವರ್ಷ ನಾನು ಇದನ್ನು ಮಾಡಬೇಕು, ಅಥವಾ ಇದನ್ನು ಮಾಡಬೇಕು, ಇದನ್ನು ತೊಗೊಬೇಕು, ಇಲ್ಲಿಗೆ ನಾನು ಹೋಗ್ಬೇಕಂತ. ಇವತ್ತು ನೀವು ಅದನ್ನು ಅಚೀವ್ ಮಾಡಿರ್ತೀರ. ಅದು ಯಾಕೆ ವರ್ಕ್ ಆಗಿದೆ? ಯಾಕೆ ನೀವು ಅಲ್ಲಿ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಆಫರ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಹೇಳ್ತಾ ಇದ್ದೀರಾ, ನಾನು ಮುಂದಿನ ವರ್ಷ ಪಕ್ಕ ನಾನು ಅಲ್ಲಿರ್ತೀನಿ, ಅಥವಾ ನಾನು ಮುಂದಿನ ವರ್ಷ ಇದನ್ನು ಮಾಡ್ತೀನಿ ಅನ್ನೋ ಬದಲು ನಾನು ಈಗಲೇ ಇದನ್ನು ಆಗಿಬಿಟ್ಟಿದ್ದೀನಿ, ಅದನ್ನು ಮಾಡಿಬಿಟ್ಟಿದ್ದೀನಿ, ಅಲ್ಲಿಗೆ ಹೋಗಿಬಿಟ್ಟಿದ್ದೀನಿ. ಈಗ ಯಾವುದೋ ಒಂದು ಡೆಸ್ಟಿನೇಷನ್ ಪ್ಲೇಸ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಂತ ತುಂಬ ನಿಮಗೆ ಆಸೆ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ ಮುಂದಿನ ವರ್ಷ ಹೋಗಬೇಕು, ಅಥವಾ ಯಾವಾಗೋ ಒಂದು ಟೈಮ್ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರ. ಯಾರು ಕೂಡ ನಾನು ಹೋಗಿದ್ದೀನಿ, ಅಲ್ಲಿ ಇದ್ದೀನಿ ಅಂತ ಯಾರೂ ಅಂದ್ಕೊಂಡಿರಲ್ಲ, ರೈಟ್? ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಬಂದುಬಿಟ್ಟು, ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡ್ತಿಲ್ಲ ಪ್ರೆಸೆಂಟ್ ಟೆನ್ಸ್ ವರ್ಕ್ ಆಗಲ್ಲ ಅಂತ. ಐ ಆಮ್ ಸಾರಿ, ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ. ಪ್ರೆಸೆಂಟ್ ಟೆನ್ಸ್ ವರ್ಕ್ ಆಗುತ್ತೆ, ಬಟ್ ನಾನಿಲ್ಲಿ ಹೇಳ್ತಿರೋದು ಅದ್ರ ಜೊತೆ ಫ್ಯೂಚರ್ ಟೆನ್ಸ್ ಕೂಡ ವರ್ಕ್ ಆಗುತ್ತೆ ಆ್ಯಂಡ್ ಪಾಸ್ಟ್ ಟೆನ್ಸ್ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇರೋದು. ನಾನು ಇಲ್ಲಿ ಯಾವುದೇ ರೀತಿ ಪ್ರೆಸೆಂಟ್ ಟೆನ್ಸ್ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ಪ್ಲೀಸ್ ಕನ್ಫ್ಯೂಷನ್ ಆಗಬೇಡಿ. ನಾನು ಹೇಳ್ತಾ ಇರೋದು ಪ್ರೆಸೆಂಟ್ ಟೆನ್ಸ್ ವರ್ಕ್ ಆಗುತ್ತೆ, ಬಟ್ ನಿಮಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ನಾನು ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಹೇಳಬೇಕು, ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ರೆ ವರ್ಕ್ ಆಗಲ್ಲ, ಪಾಸ್ಟ್ ಟೆನ್ಸಲ್ಲಿ ಹೇಳಿದ್ರೆ ವರ್ಕ್ ಆಗಲ್ಲ ಅಂತ ಹೇಳಿ ನಿಮಗೆ ನೀವು ತುಂಬ ಹಿಂಸೆ ಪಡ್ಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ಆಫರ್ ಮಾಡ್ತಿರ್ತೀರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಇನ್ನೊಂದು ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ಇಲ್ಲಿ ಎಲ್ಲರ ಮೈಂಡು ಕೂಡ ಒಂದೇ ಥರ ವರ್ಕ್ ಆಗಲ್ಲ. ಆ್ಯಂಡ್ ಎಲ್ರಿಗೂ ವರ್ಕ್ ಆಗೋದು ನನಗೆ ವರ್ಕ್ ಆಗಬೇಕಂತಿಲ್ಲ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಮೈಂಡ್ಸೆಟ್ ಬೇರೆ ಬೇರೆ, ಎಲ್ಲರೂ ಪ್ರೋಗ್ರಾಮಿಂಗ್ ಬೇರೆ ಬೇರೆ, ಎಲ್ಲರೂ ಮೈಂಡು ಎಲ್ಲ ಅಫರ್ಮೇಷನ್ಸ್ಗೂ ಒಂದೇ ಥರ ರಿಯಾಕ್ಟ್ ಮಾಡಲ್ಲ, ಅರ್ಥ ಆಯ್ತಾ? ಈಗ ನೋಡಿ, ನಾವು ಡಿಫ್ರೆಂಟ್, ರೈಟ್? ಯಾರೂ ಕೂಡ ಸೇಮ್ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಡಿಫ್ರೆಂಟ್, ಎಲ್ಲರೂ ಮೈಂಡು ಡಿಫ್ರೆಂಟ್, ಎಲ್ಲರ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್, ಎಲ್ರಿಗೂ ಕೂಡ ಬೇರೆ ಬೇರೆ ಥರ ಪ್ರೋಗ್ರಾಮಿಂಗ್ಸ್ ಇದೆ. ಬೇಸ್ಡ್ ಆನ್ ದ್ಯಾಟ್ ಈಗ ನೋಡಿ, ನಾನು ಹೇಳ್ತೀನಿ ಯಾವಾಗಲೂ ನಂಗೆ ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ, ನಾನು ಅದಕ್ಕೆ ಅಫರ್ಮೇಷನ್ಸ್ ಹೇಳ್ತೀನಿ ಅಂತ. ಸೊ ಅದೇ ಥರ ಎಷ್ಟೋ ಜನಕ್ಕೆ ವಿಜುವಲೈಸೇಷನ್ ಇಷ್ಟ ಆಗುತ್ತೆ, ಸೊ ವಿಜುವಲೈಸ್ ಮಾಡ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಸ್ಕ್ರಿಪ್ಟಿಂಗ್ ವರ್ಕ್ ಆಗುತ್ತೆ, ಸ್ಕ್ರಿಪ್ಟಿಂಗ್ ಮಾಡ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಾರೆ. ಹಾಗಂತ ಹೇಳಿಬಿಟ್ಟು ನನಗೆ ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ ಜಸ್ಟ್ ಬಿಕಾಸ್ ಸೊ ದ್ಯಾಟ್ ನನಗೆ ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ ಅಂತ ದಯವಿಟ್ಟು ನೀವು ಅಫರ್ಮೇಷನ್ಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಯಾವತ್ತಾರು ಸಜೆಷನ್ಸ್ ಕೊಟ್ಟಿದ್ದೀನ?
ಇಲ್ಲ ನಾನು ಹೇಳೋದೇನು, ನಿಮಗೆ ಯಾವುದು ನ್ಯಾಚುರಲ್ ಅನಿಸುತ್ತೆ, ಯಾವುದಕ್ಕೆ ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ, ಎಲ್ಲನೂ ಒಂದ್ಸತಿ ಮಾಡಿ ನೋಡಿ. ಅದರಲ್ಲಿ ನಿಮಗೆ ನೀವು ಯಾವುದನ್ನು ಮಾಡಿದ್ರೆ ನೀವು ಬೇಗ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ನಿಮಗೆ ಅನಿಸುತ್ತೆ, ಅದನ್ನು ಚೂಸ್ ಮಾಡಿಕೊಂಡು ಅದೊಂದೇ ಮೆಥಡ್ಗೆ ಸ್ಟಿಕ್ ಆನ್ ಆಗಿ ಅಂತ ಹೇಳ್ತಿದ್ದೀನಿ ಅಲ್ವಾ. ದ ಸೇಮ್ ಅಪ್ಲೈಸ್ ಹಿಯರ್. ಸೊ ಯಾವ ಟೆನ್ಸ್ ಅಂದರೆ ನಾನು ಯಾವ್ದು ಅಫರ್ಮ್ ಮಾಡಲಿ, 3 ವರ್ಕ್ ಆಗುತ್ತೆ. ಸೊ ಯಾವುದನ್ನ ಅಫರ್ಮ್ ಮಾಡಲಿ ಅಂತಂದರೆ ನೀವು ಹೇಳ್ಕೊಂಡು ನೋಡಿ, ನಿಮಗೆ ಯಾವುದು ನಾರ್ಮಲ್ ಅನಿಸುತ್ತೆ, ನ್ಯಾಚುರಲ್ ಅನಿಸುತ್ತೆ, ಅದನ್ನು ಅಫರ್ಮೇಷನ್ಸ್ನ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ದಯವಿಟ್ಟು ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಷನ್ಸ್ ಹೇಳಿದ್ರೆ ನಿಮ್ಗೆ ಏನೋ ಒಂಥರ ಅದು ಅನಿಸ್ತಿಲ್ಲ, ನಿಮಗೆ ವರ್ಕ್ ಆಗ್ತಿಲ್ಲ, ಯಾಕೋ ಒಂಥರ ನಿಮಗೆ ರೆಸಿಸ್ಟೆನ್ಸ್ ಬರ್ತದೆ ಅಂತಂದರೆ ಸ್ಟಾಪ್ ಇಟ್. ನೀವು ಫೋರ್ಸ್ಫುಲ್ಲಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮೇಷನ್ಸ್ ಮಾಡೋದು ಬೇಕಾಗಿಲ್ಲ. ಅರ್ಥ ಆಯ್ತಾ? ನೋಡಿ, ಮ್ಯಾನಿಫೆಸ್ಟೇಷನ್ ಇರೋದು ಸಿಂಪಲ್, ಎಫರ್ಟ್ಲೆಸ್. ಆ್ಯಂಡ್ ನಾನಿಲ್ಲಿರೋದು ನಮಗೆ ಆದಷ್ಟು ಮ್ಯಾನಿಫೆಸ್ಟೇಷನ್ನ ಸಿಂಪ್ಲಿಫೈ ಮಾಡೋಕ್ಕೆ. ಐ ಮೀನ್ ನಿಮಗೆ ತುಂಬ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕು, ಅದು ಅಂದರೆ ನೀವು ತುಂಬ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಮ್ಯಾನಿಫೆಸ್ಟೇಷನ್ ಎಷ್ಟು ಈಸಿ ಅಂತ ಫೀಲ್ ಆಗಬೇಕು. ಸೊ ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಇದು ನಿಮ್ಮ ಲೈಫ್, ನೀವು ನಿಮ್ಮ ಲೈಫ್ಗೆ ಕ್ರಿಯೇಟರ್. ಸೊ ಯಾರೋ ಬಂದು ಹೇಳ್ತಾರೆ ಓನ್ಲಿ ಪ್ರೆಸೆಂಟ್ ಟೆನ್ಸ್ ವರ್ಕ್ಸ್, ಅದನ್ನು ಮಾತ್ರ ಹೇಳಿ ಅಂತಂದರೆ ಸುಮ್ಮನೆ ಬ್ಲೈಂಡ್ ಆಗಿ ಆಕ್ಸೆಪ್ಟ್ ಮಾಡ್ಕೊಬೇಡಿ. ಅರ್ಥ ಆಯ್ತಾ? ಈಗ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಯಾರೋ ಒಬ್ರಿಗೆ ಹೋಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ನೀವು ಮ್ಯಾನಿಫೆಸ್ಟ್ ಮಾಡಿ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ನಿಮ್ಗೆ ಯಾರೋ ಸ್ಟಾರ್ಟಿಂಗ್ ಬಂದು ಹೇಳಿದಾಗ ಕೆಲವೊಬ್ಬರು ಒಂದಿಷ್ಟು ಜನ ಓಕೆ ಮ್ಯಾನಿಫೆಸ್ಟೇಷನ್ ಟ್ರೂ ಅಂತ ಹೇಳ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡೋಣ ಅಂದ್ಕೊಂಡಿರ್ತಾರೆ. ಬಟ್ ಕೆಲವೊಬ್ಬರು ಇರ್ತಾರೆ, ಹೇ ಸುಳ್ಳು ಇದೆಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ತಿರ್ತೀರ, ರೈಟ್, ಅಪೋಸ್ ಮಾಡ್ತೀರ, ರೈಟ್. ಬಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳೋಕ್ಕೋದ್ರೆ ಅಪೋಸ್ ಮಾಡ್ತಾರೆ ಕೆಲವೊಂದು ಜನ. ಬಟ್ ಅಷ್ಟು ಲೈಕ್ ಜಡ್ಜ್ ಮಾಡ್ತೀರಾ, ಮೀನ್ಸ್ ಓಕೆ ಇದು ಟ್ರೂನಾ, ಅದಕ್ಕೆ ಮ್ಯಾನಿಫೆಸ್ಟೇಷನಿಗೆ ಬರೋದಕ್ಕೆ, ಮ್ಯಾನಿಫೆಸ್ಟೇಷನ್ ಅಪ್ಲೈ ಮಾಡೋದಕ್ಕೆ ಯೋಚನೆ ಮಾಡ್ತೀರಾ, ಟ್ರೂನಾ ಸುಳ್ಳ ನಿಜಾನ ಅಥವಾ ಆ ಥರ ಎಲ್ಲ ವೆರಿಫಿಕೇಷನ್ ಮಾಡಿ ನೋಡ್ತೀರಾ. ಬಟ್ ಯಾರೋ ಒಬ್ಬರು ಏನೋ ಒಂದು ಮೆಥಡ್ ಮಾಡಿ ಅಂತ ಅಂದರೆ, ಅಥವಾ ಏನೋ ಒಂದನ್ನು ಈಗ ಬೇರೆ ಯಾರು ಅಂತ ಅಲ್ಲ, ಈಗ ನಾನೇ ಏನೋ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ, ಈಗ ನಾನು ಹೇಳ್ತಾ ಇದ್ದೀನಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್ ವರ್ಕ್ ಆಗುತ್ತೆ ಅಂತ. ಸೊ ನಾನು ಹೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಿದ್ದೀನಿ ನಾನು ಎಲ್ರಿಗೂ. ನೋ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನೀವು ಅಪ್ಲೈ ಮಾಡಿ ನೋಡಿ. ಆ್ಯಂಡ್ ನೀವು ಅಪ್ಲೈ ಮಾಡೋದೇನು, ಅನಲೈಸ್ ಮಾಡ್ಕೊಂಬನ್ನಿ. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ನಿಮಗೆ ಬೇಕಾದಷ್ಟನ್ನ ಹೇಳುತ್ತೆ. ಅರ್ಥ ಆಯ್ತಾ? ಆ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ನೋಡ್ಕೊಂಬನ್ನಿ. ನಾನು ಹಿಂದೆ ಏನು ಥಿಂಕ್ ಮಾಡಿದ್ದೆ ಆ್ಯಂಡ್ ನಾನಿವತ್ತು ಏನು ಆಗಿದ್ದೀನಿ, ಸೊ ಈ ಥರ ಆದಾಗ ನನಗೆ ಹೆಂಗೆ ಥಿಂಕ್ ಮಾಡ್ತಿದ್ದೆ, ಅದನ್ನೆಲ್ಲ ಯೋಚನೆ ಮಾಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊತೀರಾ, ಎಸ್ ಯಾರೋ ಬಂದು ಹೇಳಿದ್ರು ಪ್ರೆಸೆಂಟ್ ಟೆನ್ಸ್ ವರ್ಕ್ಸ್ ಅಂತ, ಸೊ ಅದಕ್ಕೋಸ್ಕರ ಎಸ್ ಪ್ರೆಸೆಂಟ್ ಟೆನ್ಸ್ ವರ್ಕ್ ಆಗುತ್ತೆ, ಸೊ ಬರೀ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಅಫರ್ಮ್ ಮಾಡೋಣ. ನಿಮ್ಮನ್ನು ನೀವು ಲಿಮಿಟೆಡ್ ಮಾಡ್ಕೊಬೇಡಿ, ಬಿಕಾಸ್ ನೀವು ಲಿಮಿಟೆಡ್ ಅಲ್ಲ, ಲಿಮಿಟ್ಲೆಸ್. ನೀವು ಆದಷ್ಟು ಲಿಮಿಟ್ಲೆಸ್ ಆಗಿರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾನಿಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅಫ್ಕೋರ್ಸ್ ಶೋರ್ ಹೇಳಿ, ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ಇರಬೇಕಾದ್ರೆ ನಿಮಗೆ ಆ ಒಂದು ಹ್ಯಾಪಿನೆಸ್ ಸಿಕ್ಕಿದ್ರೆ, ನಿಮಗೆ ಹೇಳ್ತಾ ಇರಬೇಕಾದ್ರೆ ಅದು ಅಫ್ಕೋರ್ಸ್ ಟ್ರೂ ಅಂತ ನಿಮಗೆ ಫೀಲ್ ಮಾಡಿಸ್ತಿದೆ ಅಂತಂದರೆ ಶೋರ್ ನಾನು ಅದನ್ನು ಎಂಟರ್ಟೈನ್ ಮಾಡ್ತೀನಿ. ಬಟ್ ಆದರೆ ನಿಮ್ಗೆ ಹೇಳ್ತಿರ್ಬೇಕಾದ್ರೆ ರೆಸಿಸ್ಟೆನ್ಸ್ ಆಗ್ತಾಯಿದೆ, ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ನೀವು ಪ್ರೆಸೆಂಟ್ ಟೆನ್ಸ್ನು ಕೂಡ ಬಿಟ್ಟು ಫ್ಯೂಚರಲ್ಲೂ ಹೇಳ್ಬೋದು, ಪಾಸ್ಟಲ್ಲೂ ಹೇಳ್ಬೋದು. ಆ್ಯಂಡ್ ಫ್ಯೂಚರಲ್ಲಿ ಹೇಳಿದರೆ, ಪಾಸ್ಟಲ್ಲಿ ಹೇಳಿದರೆ ಡಿಲೇ ಮಾಡುತ್ತೆ, ಆ ಥರ ಏನೂ ಇಲ್ಲ. ಯಾಕೆ ಡಿಲೇ ಮಾಡಲ್ಲ ಅಂತ ಅಂದರೆ, ನೋಡಿ, ನಿಮ್ಮ ಮೈಂಡ್ಗೆ ಗೊತ್ತಿರೋದು ಈಗ ಮಾತ್ರ, ಅದಕ್ಕೆ ಯಾವ ಒಂದು ಡೆಫಿನೇಷನ್ ಗೊತ್ತಿಲ್ಲ. ಇಟ್ಸ್ ಕಾನ್ಷಿಯಸ್ ಮೈಂಡ್ಗೆ ಐಡೆಂಟಿಫೈ ಮಾಡೋಕ್ಕೆ ಬರೋದು ಇದು ಪ್ರೆಸೆಂಟ್, ಹಿಂದೆ ಇರೋದು ಪಾಸ್ಟ್, ನಾಳೆ ಇರೋದು ಫ್ಯೂಚರ್. ಇದನ್ನು ಐಡೆಂಟಿಫೈ ಮಾಡ್ತಿರೋದು ಕಾನ್ಷಿಯಸ್ ಮೈಂಡ್, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲ. ಆ್ಯಂಡ್ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಅಲ್ಲ. ಆ್ಯಂಡ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗಲ್ಲ. ಈವನ್ ದೋ ನೀವು ಫ್ಯೂಚರಲ್ಲಿ ಅಫರ್ಮ್ ಮಾಡ್ತಿದ್ರು ಕೂಡ ಇಟ್ ವಿಲ್ ನಾಟ್ ಟೇಕ್ ಇಟ್ ಆ್ಯಸ್ ಓಕೆ ನೀವು ಫ್ಯೂಚರಲ್ಲಿ ಅಫರ್ಮ್ ಮಾಡ್ತಿದ್ದೀರಾ ಅಂತ ತಗೊಳಲ್ಲ. ಮತ್ತು ಇನ್ನೊಂದು ಕಾಮನ್ ಥಿಂಗ್ ಇದೆ, ನೀವು ಫ್ಯೂಚರಲ್ಲಿ ಅಫರ್ಮ್ ಮಾಡ್ತಾ ಇದ್ರೆ ನೀವು ನಿಮ್ಮ ಮೈಂಡಿಗೆ ಲ್ಯಾಕ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ. ಅದು ಇಲ್ಲ 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 ಅಂತ ಹೇಳ್ತಾ ಇದ್ದೀರಾ. ಸೊ ಅದು ಆಗಲ್ಲ ಅಂತ ನೀವು
ತುಂಬ ಜನ ಹೇಳೋದು ಕೇಳಿದ್ದೀನಿ. ನೀವೇನಾದರೂ ಅಫರ್ಮ್ ಮಾಡ್ತಿರ್ತೀರಾ, ಇದಾಗಲ್ಲ ಇದಾಗಲ್ಲ ಇದಾಗಲ್ಲ, ಬಿಕಾಸ್ ನಾನು ಫ್ಯೂಚರಲ್ಲಿ ಹೇಳ್ತಿದ್ದೀನಿ, ಸೊ ಇದಾಗಲ್ಲ, ನಾನು ಫ್ಯೂಚರಲ್ಲಿ ಹೇಳ್ತಿದ್ದೀನಿ ಇದಾಗಲ್ಲ ಅಂತ ಏನಾದರೂ ಹೇಳ್ತಿರ್ತೀರಾ ನಿಮ್ಮ ಮೈಂಡಿಗೆ? ಇಲ್ಲ ಅಲ್ಲ, ನೀವು ಆಗಲ್ಲ ಅಂತಿದ್ರೆ ಅದು ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಬಟ್ ನೀವು ಏನೋ ಒಂದು ಫ್ಯೂಚರಲ್ಲಿ ಇವೆಂಟ್ ನಡೆಯುತ್ತೆ ಅಂತ ಅಂದರೆ ನೀವೇನು ಮಾಡ್ತಾ ಇರ್ತೀರಾ, ಆ ಫ್ಯೂಚರಲ್ಲಿ ನಡೆಯೋ ಇವೆಂಟ್ನ ನಿಮ್ಮ ಕಾನ್ಷಿಯಸ್ನೆಸ್ ಇವಾಗಲೇ ನಿಮ್ಮ 4Dಯಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಆಗೋ ಥರ ಮಾಡಿರುತ್ತೆ. ಆ್ಯಂಡ್ ಮೇ ಬಿ ಅದು ಫಿಸಿಕಲ್ ರಿಯಾಲಿಟಿಗೆ ಬರೋಕ್ಕೆ ಟೈಮ್ ತೊಗೊಳುತ್ತೆ. ಇವೊಂದು ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಅಫರ್ಮ್ ಮಾಡಿದ ತಕ್ಷಣ ಈಗಲೇ ಬಂದುಬಿಡುತ್ತಾ? ನೋಡಿ, ಕೆಲವೊಂದು ಬರುತ್ತೆ ಬಿಕಾಸ್ ಅದ್ರ ಮೇಲೆ ನಿಮಗೆ ಜಾಸ್ತಿ ನೆಗೆಟಿವ್ ಥಾಟ್ಸ್ ಇರಲ್ಲ, ನೆಗೆಟಿವ್ ಬಿಲೀಫ್ಸ್ ಇರಲ್ಲ, ಲಿಮಿಟಿಂಗ್ ಬಿಲೀಫ್ಸ್ ಇರಲ್ಲ, ಅದಕ್ಕೋಸ್ಕರ ಬರುತ್ತೆ. ಆದರೆ ಕೆಲವೊಂದಿಷ್ಟು ಟೈಮ್ ತೊಗೊಳುತ್ತೆ ಬಿಕಾಸ್ ಅದ್ರ ಮೇಲೆ ನೀವು ತುಂಬ ಲಾಟ್ ಆಫ್ ಪ್ರೋಗ್ರಾಮಿಂಗ್ ಮಾಡಬೇಕಾಗಿರುತ್ತೆ. ಇಟ್ಸ್ ಆಲ್ ಅಬೌಟ್ ಪ್ರೋಗ್ರಾಮಿಂಗ್ ಅಲ್ವಾ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡಿಗೆ ನೀವು ಯಾವುದೇ ಟೆನ್ಷನ್ ಹೇಳಿದ್ರು ಅದು ತಗೊಳ್ಳೋದು ಇವಾಗ ಈಗಿಂದೇನೋ ಮಾತಾಡ್ತಿದ್ದಾರೆ ಇವರು ಅಂತ. ಬೇಕಿದ್ದರೆ ನೀವು ನೋಡ್ಬೋದು, ನಿಮ್ಮ ಪಾಸ್ಟ್ನೇ ನೀವು ನೋಡ್ಬೋದು. ನಿಮ್ಮ ಪಾಸ್ಟಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ನಡೆದಿರುತ್ತೆ, ಅದು ಹ್ಯಾಪಿನೇ ಆಗಿರ್ಬೋದು ಅಥವಾ ಸ್ಯಾಡ್, ಏನೋ ಒಂದು ಎಕ್ಸ್ಪೀರಿಯನ್ಸ್ ನಡೆದಿದೆ. ಫಾರ್ ಎಕ್ಸಾಂಪಲ್, ಹಿಂದೆ ಯಾವುದೋ ಒಂದು ಗೇಮ್ ಆಟಾಡಿದ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಏನೋ ಕಲಿಬೇಕಾದ್ರೆ ಏನೋ ಮಿಸ್ಟೇಕ್ ಮಾಡಿ ಕಲ್ತಿದ್ರಿ ಅಂತ ಅಂದ್ಕೊಳ್ಳಿ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಅದು ಕಲಿಬೇಕಾದ್ರೆ ತುಂಬ ಕಷ್ಟಪಟ್ಟು ಏನೋ ಮಿಸ್ಟೇಕ್ ಮಾಡಿ ಅಥವಾ ಏನೋ ಇವಾಗ ಸೈಕಲ್ ಕಲಿತಿದ್ದೀರಾ ಅಂದ್ಕೊಳ್ಳಿ. ಸೈಕಲ್ ಕಲಿತಿರ್ಬೇಕಾದ್ರೆ ಅಫ್ಕೋರ್ಸ್ ಎಲ್ಲೋ ಬಿದ್ದಿರ್ತೀರ, ಅದು ತುಂಬ ಏಟಾಗಿರುತ್ತೆ, ಅದು ನಿಮಗೆ ನೆನಪಿರುತ್ತೆ, ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಇಂಪ್ರಿಂಟ್ ಆಗಿರುತ್ತೆ. ಏನಂತ, ನಾನು ಸೈಕಲ್ ಕಲಿತಿರ್ಬೇಕಾದ್ರೆ ನಾನು ಬಿದ್ದಿದ್ದೆ, ನನಗೆ ತುಂಬ ಏಟಾಗಿತ್ತು ಅಂತ. ಸೊ ನೆಕ್ಸ್ಟ್ ನೀವು ಏನೋ ಒಂದು ಕಲಿಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಅದು ರಿಟರ್ನ್ ಆ ನೆನಪು ಬರುತ್ತೆ ಅಲ್ವಾ, ಬಂದುಬಿಟ್ಟು ನಾನು ಹಿಂದೆ ಸೈಕಲ್ ಹೊಡ್ಬೇಕಾದ್ರೆ ಬಿದ್ದಿದ್ದೆ, ತುಂಬ ಏಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಈಗಲೂ ನಾನು ಇವಾಗ ಕಾರು ಏನೋ ಕಲಿಯಕ್ಕೆ ಹೋಗಿರ್ತೀರ, ಅಥವಾ ಬೈಕೆ ಅಂದ್ಕೊಳ್ಳಿ, ಬೈಕ್ ಕಲಿಯಕ್ಕೆ ಹೋಗಿರ್ತೀರ, ಸ್ಕೂಟಿ ಕಲಿಯಕ್ಕೆ ಹೋಗಿರ್ತೀರ, ಹಿಂದೆ ನಾನು ಈ ಥರ ಏಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಸೊ ಇವಾಗಲೂ ಹಿಂಗೆ ರಿಪೀಟ್ ಆಗುತ್ತೆ ಆ ಥರ ಅಂತ 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 ಅದಾಗುತ್ತೆ ತಾನೆ. ನೀವು ನೋಡಿದ್ದೀರ ತಾನೆ, ನೀವೇನಾದರೂ ಅಂತಿರ್ತೀರ ಅಲ್ಲಿ, ನನಗೆ ನಾನು ಹಿಂದೆ ಸೈಕಲ್ ಹೊಡಿಬೇಕಾದ್ರೆ ಬಿದ್ದಿದ್ದೆ, ಸೊ ಇವತ್ತು ಬಿದ್ದುಬಿಟ್ಟೆ ಅಂತ ನೀವೇನಾದರೂ ಅನ್ಕೊತಿರ್ತೀರಾ ಬೈಕ್ ಕಲಿಬೇಕಾದ್ರೆ? ಇಲ್ಲ ಅಲ್ಲ, ನೀವು ಅನ್ಕೊತಿರ್ತೀರ ಬಿದ್ದುಬಿಟ್ರೆ ಲೈಕ್ ಹಿಂದೆ ಆಗಿತ್ತು ಈಗ ಆಗಿಬಿಟ್ರೆ ಅಂತ ಅಂದ್ಕೊಂಡಿರ್ತೀರ. ನೀವು ಯಾವತ್ತೂ ಕೂಡ ಈಗ ಆಗ್ತಿದೆ ಅಥವಾ ಈಗಲೇ ಆಗಿದೆ ಅಂತ ನೀವು ಅಂದ್ಕೊಂಡಿರಲ್ಲ. ಬಟ್ ಸ್ಟಿಲ್ ಇಟ್ ಹ್ಯಾಪನ್ಸ್. ಯಾಕೆ ಅಂದರೆ ನಿಮ್ಮ ಮನಸ್ಸಿಗೆ ವ್ಯತ್ಯಾಸ ಗೊತ್ತಿಲ್ಲ. ಪಾಸ್ಟ್ ಯಾವುದು, ಫ್ಯೂಚರ್ ಯಾವುದು, ಪ್ರೆಸೆಂಟ್ ಯಾವುದು ಅದಕ್ಕೆ ಗೊತ್ತಿಲ್ಲ. ಅದೇನು ಅಂದ್ಕೊಳುತ್ತೆ. ಸೊ ಇಫ್ ದೇ ಆರ್ ಸೇಯಿಂಗ್ ಸಮಥಿಂಗ್, ಮೇ ಬಿ ಅದು ಈಗ ಆಗ್ತಾ ಇದೆ, ನಡೀತಿದೆ, ಅದಕ್ಕೆ ಅವ್ರು ಅದನ್ನು ಹೇಳ್ತಾ ಇದ್ದಾರೆ ಮತ್ತೆ. ಸೊ ಅದನ್ನು ನಾನು ನಿಜ ಮಾಡಬೇಕು, ದ್ಯಾಟ್ಸ್ ಇಟ್, ಅಷ್ಟೇ. ಅರ್ಥ ಆಯ್ತಾ? ಸೊ ಪಾಸ್ಟಲ್ಲಿ ಹೇಳಬೇಕಾ, ಫ್ಯೂಚರಲ್ಲಿ ಹೇಳಬೇಕಾ, ಪ್ರೆಸೆಂಟಲ್ಲಿ ಹೇಳಬೇಕಾ, ಈಗ ನೀವು ಡಿಸೈಡ್ ಮಾಡಿ ಯಾವ ಟೆನ್ಸಲ್ಲಿ ಹೇಳಬೇಕಂತ. ನಿಮಗೆ ಯಾವುದು ನ್ಯಾಚುರಲ್ ಅನಿಸುತ್ತೆ, ನಿಮಗೆ ಯಾವುದು ನಾರ್ಮಲ್ ಅನಿಸುತ್ತೆ, ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾರ್ಮಲಿಸ್ಗೆ ರೆಸ್ಪಾಂಡ್ ಮಾಡುತ್ತೆ. ಐ ಮೀನ್, ಯಾವುದು ನಾರ್ಮಲ್ ಅನಿಸುತ್ತೆ, ಯಾವುದು ನ್ಯಾಚುರಲ್ ಅನಿಸುತ್ತೆ, ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಿಮ್ಮ ಫೀಲಿಂಗ್ ಅಲ್ಲ, ನಿಮ್ಮ ಬಿಲೀಫ್ಸ್ ಅಲ್ಲ, ಇನ್ಸ್ಟೆಡ್ ಆಫ್ ನಿಮ್ಮ ಅಸಂಪ್ಷನ್ಸ್ ಯಾಕೆ ಮ್ಯಾನಿಫೆಸ್ಟ್ ಆಗುತ್ತೆ? ಬಿಕಾಸ್ ನಿಮ್ಮ ಅಸಂಪ್ಷನ್ಸ್ ಆಗೋಷ್ಟರಲ್ಲಿ ಅದು ನಿಮ್ಮ ನಾರ್ಮಲ್ಸಿ ಅಂದರೆ ನಿಮಗೆ ನ್ಯಾಚುರಲ್ ಅನಿಸ್ತಿರುತ್ತೆ. ಸೊ ಆದಷ್ಟು ನೀವೇನೋ ಹೇಳ್ತಿದ್ದೀರಾ ಅಂತಂದರೆ ಇಟ್ಸ್ ನ್ಯಾಚುರಲ್. ಆ ಥರ ಫೀಲ್ ಮಾಡಿಸಿ ಹೇಳೋದಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಮೈಂಡ್ ನಾರ್ಮಲಿಸಿಗೆ ರಿಯಾಕ್ಟ್ ಮಾಡೋದು, ನಾಟ್ ಫೀಲಿಂಗ್ಸ್, ನಾಟ್ ಪ್ರೆಸೆಂಟ್ ಮೂಮೆಂಟ್, ಆ ಥರ ಅಲ್ಲ. ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಡಿಫ್ರೆನ್ಸ್ ಗೊತ್ತಿದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ. ಬಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೋ ಡಿಫ್ರೆನ್ಸ್. ಅದು ಯಾವುದೂ ನೀವು ಮಾಡಲ್ಲ. ಈಗ ನಡೀತಿರೋದು, ಮುಂದೆ ನಡೀತಿರೋದು, ಹಿಂದೆ ನಡೀತಿರೋದು ಅದಕ್ಕೆಲ್ಲನೂ ಹೀಗೆ ಆಗ್ತಿದೆ. ನೀವು ಯಾವುದೇ ಥರ ಹೇಳಿದ್ರು ಅದಕ್ಕೆ ಹೀಗೆ ಆಗ್ತಿದೆ. ಆ್ಯಂಡ್ ಅದಕ್ಕೆ ಯಾವುದೇ ಥರ ಲ್ಯಾಂಗ್ವೇಜಸ್ ಇಲ್ಲ, ಆಯಿತಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಲ್ಯಾಂಗ್ವೇಜ್ ಏನೂ ಇಲ್ಲ. ಅರ್ಥ ಆಯ್ತು? ಅದಕ್ಕೆ ಲ್ಯಾಂಗ್ವೇಜ್ ಬರಲ್ಲ. ಸೊ ನೀವು ಇವಾಗ ಏನೋ ಹೇಳ್ತಿದ್ದೀರಾ ಅಂತ ಅಂದರೆ ಅದು ಫ್ಯೂಚರ್ ಅಂತ ನಿಮಗೆ ಮಾತ್ರ ಗೊತ್ತು, ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಮಾತ್ರ ಗೊತ್ತು ಅದು ಫ್ಯೂಚರಲ್ಲಿ ಆಗುತ್ತೆ ಅಂತ. ಬಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸ್ಟಿಲ್ ಇಟ್ ಥಿಂಕ್ಸ್
ಈಗ ಆಗ್ತಿದೆ, ಈಗ ನಡೀತಿದೆ. ಸೊ ಅದೇನು ಮಾಡುತ್ತೆ, ನೀವು ಇವೊಂದೋ ಫ್ಯೂಚರಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಕೂಡ ಆ ಮೂಮೆಂಟ್ನ ಈಗ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ನಡೆಯೋ ಥರ ಮಾಡುತ್ತೆ. ಮೀನ್ಸ್ ನೀವೇನು ಹೇಳ್ತಿರ್ತೀರಲ್ಲ, ಹೇಳ್ತಿರ್ಬೇಕಾದ್ರೇ ಆ ಒಂದು ಇವೆಂಟ್ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಪ್ರೆಸೆಂಟಲ್ಲಿ ನಡೀತಿರುತ್ತೆ. ಅರ್ಥ ಆಯ್ತಾ? ಮೀನ್ಸ್ ಅಫ್ಕೋರ್ಸ್ ನೀವು ಅಫರ್ಮೇಷನ್ಸ್ ಹೇಳ್ಕೊತಾ ಇದ್ದೀರಾ, ಮುಂದೆ ಆಗುತ್ತೆ, ಮುಂದೆ ಆಗುತ್ತೆ, ಮುಂದೆ ನಾನು ಮಿಲಿಯನರಿ ಆಗ್ತೀನಿ, ಮುಂದೆ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂತ ಹೇಳ್ತಾ ಇರ್ತೀರಾ. ಇವೊಂದೋ ನೀವು ಕೋಟ್ಯಾಧಿಪತಿ ಅಲ್ಲ ಅಂತಂದ್ರೂ ಮುಂದೆ ಆಗ್ತೀರಾ ಅಂತ ಹೇಳಿಬಿಟ್ಟು ನೀವು ನಿಮ್ಮನ್ನು ಐಡೆಂಟಿಫೈ ಮಾಡ್ತಾ ಇದ್ರು ಕೂಡ ಈಗ ಅಟ್ ನಾವು ನೀವು ಕೋಟ್ಯಾಧಿಪತಿ ಆಗ್ತೀರಾ ಅನ್ನೋದು ಅಟ್ ನಾವು ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಪ್ಲೇ ಆಗ್ತಿರತ್ತೆ. ಆಗ್ತಿದ್ದೀನಿ ನೀವು ಅಂತ ಹೇಳಿದಾಗ, ಪ್ರತಿ ಸತಿನೂ ನೀವು ಆ ಥರ ಹೇಳಿದಾಗ ನಿಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ಅದು ಲೈಕ್ ಆ ಥಿಂಗ್ ಈಗ ಆ ಈವೆಂಟ್ ಈಗ ಅಕ್ಕರ್ ಆಗ್ತಿರತ್ತೆ. ಸೊ ನಿಮ್ಮ ಮೈಂಡ್ ಏನಂತ ತೊಗೊಳುತ್ತೆ ಅದನ್ನು ಅದು ತೊಗೊಳೋದು, ಓ ಈಗ ನಡೀತಾ ಇದೆ, ದಟ್ಸ್ ಆಲ್. ಆ ವರ್ಡ್ ಏನು ಹೇಳ್ತಿದ್ದೀರಲ್ಲ, ನಾನು ಮಿಲಿಯನರಿ ನಾನು ಆರೋಗ್ಯ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿ ಆಗುತ್ತೆ, ಏನಾಗುತ್ತೆ, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಇಂಪ್ರೂವ್ ಆಗುತ್ತೆ, ಅರ್ಥ ಆಯ್ತಾ? ನೋಡಿ, ಮೋಸ್ಟ್ ಆಫ್ ದ ಟೈಮ್ ನೀವೆಲ್ಲನೂ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿರಲ್ಲ ಆ್ಯಂಡ್ ಸ್ಟಿಲ್ ಮ್ಯಾನಿಫೆಸ್ಟ್ ಆಗಿರುತ್ತೆ. ಆ್ಯಂಡ್ ದ್ಯಾಟ್ಸ್ ದ ಎಕ್ಸಾಂಪಲ್. ಅದು ನಿಮಗೆ ಎಕ್ಸಾಂಪಲ್. ಇವೊಂದು ನಾನು ಫ್ಯೂಚರಲ್ಲಿ ಹೇಳಿದ್ರು, ಪಾಸ್ಟಲ್ಲಿ ಹೇಳಿದ್ರು, ಅದು ನನಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಅದಕ್ಕಿಂತ ನಾನು ಬೇರೆ ಏನೂ ಹೇಳೋದಕ್ಕಾಗಲ್ಲ. ನಾನಿಲ್ಲಿರೋದು ಮ್ಯಾನಿಫೆಸ್ಟೇಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ, ಕಾಂಪ್ಲಿಕೇಟ್ ಮಾಡೋದಕ್ಕಲ್ಲ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಮ್ಯಾನಿಫೆಸ್ಟೇಷನ್ ಯಾವುದೋ ಒಂದು ಮಾಡೋಕ್ಕಾಗದೇ ಇರೋವಂಥ ಕೆಲಸ ಅನಿಸ್ಬಾರ್ದು. ಬಿಕಾಸ್ ಅದಲ್ಲ, ಸೀರಿಯಸ್ಲಿ ಅದು ತುಂಬ ಎಫರ್ಟ್ಲೆಸ್. ಬಟ್ ಯಾಕೆ ಸ್ಟ್ರಗಲ್ ಮಾಡೋದು ನೀವಂತ ಅಂದರೆ, ಸುಮ್ಮನೆ ಬೇಡದಿರೋ ಲಿಮಿಟೇಷನ್ಸ್ ಹಾಕ್ಕೊಳ್ಳೋದ್ರಿಂದ. ಅರ್ಥ ಆಯ್ತಾ? ಆ್ಯಂಡ್ ನಾನಿಲ್ಲಿ ಹೇಳ್ತಾ ಇಲ್ಲ, ಸೊ ಆಲ್ವೇಸ್ ಸುಮ್ಮನೆ ಪ್ರೆಸೆಂಟಲ್ಲಿದ್ದು ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಪ್ರೆಸೆಂಟ್ ಬೆಟರ್ ಅನಿಸುತ್ತಾ, ಪ್ರೆಸೆಂಟಲ್ಲಿ ಅಫರ್ ಮಾಡಿ. ಫ್ಯೂಚರ್ ಬೆಟರ್ ಅನಿಸುತ್ತಾ, ಫ್ಯೂಚರ್ ಟೆನ್ಸಲ್ಲಿ ಅಫರ್ ಮಾಡಿ. ಪಾಸ್ಟ್ ಬೆಟರ್ ಅನಿಸುತ್ತಾ, ಪಾಸ್ಟ್ ಟೆನ್ಸಲ್ಲಿ ಅಫರ್ ಮಾಡಿ. ನಿಮಗೆ ಯಾವ್ದು ಬೆಟರ್ ಅನಿಸುತ್ತೆ ಅದರಲ್ಲಿ ಅಫರ್ ಮಾಡಿ. ಹಂಗೆ ಮಾಡಿದ್ರೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಆ್ಯಂಡ್ ಈ ವಿಷಯದ ಮೇಲೆ ಮತ್ತೆ ಯಾವತ್ತೂ ಡೌಟ್ ಬೇಡ. ದಯಮಾಡಿ ಹೇಳ್ತಾ ಇದ್ದೀನಿ, ಯಾರೇನೇ ಅಂದರೂ ಕೂಡ ನಿಮಗೆ ಒಂದು ಅಟ್ ದ ಎಂಡ್ ಆಫ್ ದ ಡೇ ನಿಮಗೂ ಮೈಂಡ್ ಇದೆ, ನೀವು ಕೂಡ ಜಡ್ಜ್ ಮಾಡ್ಬೋದು. ನಿಮಗೂ ಗೊತ್ತಾಗುತ್ತೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂತ್ ಅಲ್ಲ ಅಂತ. ಅಷ್ಟೊಂದು ಏನು ಗೊತ್ತೇ ಇಲ್ಲ ಅನ್ನೋ ಥರ ಅಲ್ಲ ಯಾರು ಕೂಡ. ಅರ್ಥ ಆಯ್ತಾ? ನಿಮ್ಗೆಲ್ರಿಗೂ ಮೈಂಡ್ ಇದೆ. ನಿಮಗೆ ನಿಮ್ಮ ಓನ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಡಿಸೈಡ್ ಮಾಡ್ಬೋದು. ಆ ಎಬಿಲಿಟಿ ನಿಮಗಿದೆ. ಅರ್ಥ ಆಯ್ತಾ? ನೀವು ಡಿಸೈಡ್ ಮಾಡಿ ವಿಚ್ ಇಸ್ ಟ್ರೂ, ವಿಚ್ ಇಸ್ ನಾಟ್ ಟ್ರೂ ಅಂತ. ಅರ್ಥ ಆಯ್ತಾ? ಸುಮ್ಮನೆ ಯಾರೋ ಬಂದು ಹೇಳ್ತಾರೆ ಅಂತ ಅಂದರೆ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ. ಅನಲೈಸ್ ಮಾಡಿ ನೋಡಿ, ಎಸ್ ಇದು ಕರೆಕ್ಟಾ ರಾಂಗಾ ಅಂತ. ದೆನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅವ್ರು ಹೇಳೋದು ನಿಮಗೆ ಎಲ್ಲೋ ಒಂದು ವೇಯಲ್ಲಿ ಸೆನ್ಸಲ್ಲಿ ಎಸ್ ಇಟ್ಸ್ ಟ್ರೂ ಅಂತ ಅನಿಸಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಲೀವ್ ಇಟ್ ಅಷ್ಟೇ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ರೈಟ್ ನಾವು ಯಾರಾದರೂ ಕೋಚಿಂಗ್ ತೊಗೊಬೇಕಂತಿದ್ರೆ ದಯವಿಟ್ಟು ನಾನು ಕೋಚಿಂಗ್ನ ಕ್ಲೋಸ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಅಷ್ಟು ಫ್ರೀ ಇಲ್ಲ ಕೋಚಿಂಗ್ ಕೊಡೋ ಅಷ್ಟು. ಅದಕ್ಕೋಸ್ಕರ ಸುಮ್ಮನೆ ನೀವು ಕೋಚಿಂಗ್ ಬುಕ್ ಮಾಡಿಕೊಂಡು ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ರೈಟ್ ನಾವು ಯಾವ ಕೋಚಿಂಗೂ ಇಲ್ಲ. ಜಸ್ಟ್ ವಿಡಿಯೋಸ್ ನೋಡಿ. ಆ್ಯಂಡ್ ಸೀರಿಯಸ್ಲಿ ನನಗೆ ವಾಟ್ಸಪ್ಪಲ್ಲೂ ಕೂಡ ಏನೂ ಹಾಕೋಕ್ಕಾಗ್ತಾ ಇಲ್ಲ, ಸಾರಿ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಾವಿಲ್ ಅವ್ರದ್ದು ಲಿವ್ ಇನ್ ದ ಎಂಡ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ದೆನ್ ನಂದು ಏನು ಪಾಯಿಂಟ್ ಆಫ್ ವ್ಯೂ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಈ ವಿಡಿಯೋದಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.